ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದನಿಕಾ ಹೆಸರೇ ಒಂದು ಆಕರ್ಷಕ, ಒಂದು ಸುಂದರವಾದ ಹುಡುಗಿ ಅಂತ ಹೇಳುತ್ತೆ. ಸೊ ಇಂಥ ಮದನಿಕಾ ಒಂದು ಪಾತ್ರಕ್ಕೆ ರಾಗಿಣವರು ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋಕೆ ಕೆಲವು ಸೀನ್ಗಳು ನೋಡಿದ್ರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಯಲ್ಲಿ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವಾನಂದ್ ಸಾರು ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ಸ್ ಎಲ್ಲ ಬರೆದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲಾಗಿ ಸಂಜಯ್ ಸಾರ್ಗೂ ನನಗೂ ಹತ್ತತ್ರ ಒಂದು 28 ಒಂದು ಅವಿನಾವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಅಂತೆರಡು ಒಂದೇ ಸಿನಿಮಾ ಸಾಗರಿ. ತದನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಯ್ತು ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು. ಥ್ಯಾಂಕ್ ಯು. ಇದು ನಿಜಕ್ಕೂ ಒಂದು ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಹರಿಸಿದ್ದೀರಾ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಗೆಲುವಾಗೋದಕ್ಕೆ ಕಾರಣ ಮಾಡಿ ಅಂತ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಫುಲ್ ಫನ್ ಫೀಲ್ಡ್ ಮತ್ತು ಕ್ಯೂಟ್. ಓಕೆ, ಒಂದು ಕ್ಯೂಟ್ ಪಾತ್ರ. ಆ್ಯಕ್ಚುಲಾಗಿ ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡದೇ ಇರೋ ಅಂಥವ್ರು, ಒಂದು ಸಿಂಪಲ್ಲಾಗಿ ಏನು ಅವರಾಯಿತು ಅನ್ನೋ ಅವ್ರ ಪಾಡಿಗಿರೋ ಅಂಥ ಒಂದು ಪಾತ್ರ. ಬಟ್ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋವಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿಲ್ದೇನೋ ಅವರಿಂದನೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾಲೇ ನೋಡಬೇಕು. ಯಾ ನೋ ದ್ಯಾಟ್ಸ್ ಇಟ್. ಸೊ ಯಾ, ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ ಹೌದು, ಅಂದರೆ ಸ್ಕ್ರೀನ್ ಮೇಲೆ ಬರೋದು ಇದೆ ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾಯಿದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ಯಾ, ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ ಮುದ್ದಾಗಿ ನಂಗೆ ತೋರಿಸೋದಕ್ಕೆ ಅವರೂ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ DOP ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್ ಯು. ಆ್ಯಂಡ್ ರಾಗಿಣಿ ಅವ್ರ ಜೊತೆಲಿ ವರ್ಕ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಶಿ ಈಸ್ ಅ ಸೀನಿಯರ್, ಬಟ್ ಅವ್ರ ಆ ಥರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದರು, ಇನ್ನು ಇನ್ಪುಟ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದಿ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. I was so happy and I am happy now. Thank you so much for this opportunity.